ತಾಂಡವ್ ನಿನ್ ಬ್ರದರ್ ಕರ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ಒಳ್ಳೆ ಸ್ಟ್ಯಾಂಡರ್ಡ್ ಆಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಈ ಡ್ರೆಸ್ ಮ್ಯಾಚ್ ಆಗ್ತಿಲ್ಲ. ನಾನು ಹೋಗು ಚೇಂಜ್ ಮಾಡ್ಕೊಂಬರ್ತೀನಿ. 5 ಮಿನಿಟ್ಸ್ ಅಷ್ಟೇ. ಇರು, ಅವ್ರು ವೇಟ್ ಮಾಡ್ತೀನಿ ಅಂತ ಹೇಳಿದ್ರು ತಾನೆ, ಅವ್ರನ್ನ ವೇಟ್ ಮಾಡ್ಸೋದು ಸರಿನಾ? ನಡಿ ಹೋಗೋಣ ಬಾ. ಎಲ್ರ ಮುಂದೆ ನನ್ನ ಮೇಲೆ ಕೈ ಮಾಡ್ಬಿಟ್ಲು. ಎಸ್ ತಾಂಡವ್, ಅವಳು ನೆಮ್ಮದಿ ಹಾಳು ಮಾಡ್ಬೇಕು ಅಂತ ನಾವ್ ಅನ್ಕೊಂಡ್ರೆ ಎಲ್ರ ಮುಂದೆ ನಮ್ಗೆ ಅವಮಾನ ಮಾಡ್ಬಿಟ್ಲು. ಬರ್ತಾ ಬರ್ತಾ ಎಮ್ಮೆ ಭಾಗ್ಯನ್ ಸ್ವಲ್ಪ ಜಾಸ್ತಿನೇ ಆಗ್ತಿದೆ. ನಿನ್ನೆ ಮೊನ್ನೆ ನನ್ ಮುಂದೆ ಜೋರಾಗಿ ಉಸಿರಾಡಕ್ ಭಯ ಪಡ್ತಿದ್ದವಳು ನನ್ ಮೇಲೆ ಕೈ ಎತ್ಬಿಟ್ಲು. ಅವಳು ಮಾತ್ರ ಸುಮ್ನೆ ಬಿಡಬಾರ್ದು, ಏನಾದ್ರೂ ಒಂದ್ ಗತಿ ಕಾಣಿಸ್ಲೇಬೇಕು. ಈಗಿಲ್ ಮಾತಾಡಿದ್ರೆ ಏನು ಯೂಸ್ ಇಲ್ಲ. ಅವಳು ಕಪ್ಪಳಕ್ ಬಾರಿಸಿದಾಗ ತಿರುಗಿಸಿ ಬಾರಿಸ ಸುಮ್ನೆ ನಿಂತಿದ್ದಲ್ಲ. ನಿನ್ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ತಿರುಗಿಸಿ 4 ಕೊಡ್ತಾ ಇದೆ. ಆಯ್ತಾ ನೋಡು, ಕೋಪದಲ್ಲಿ ಮೂಗ್ ಕುಯ್ಕೊಳ್ಳೋ ಕೆಲಸ ಮಾಡಬಾರ್ದು. ನಾನೇನಾದ್ರೂ ಕೋಪದಲ್ಲಿ ಅವಳ ಮೇಲೆ ಕೈ ಮಾಡಿದಿದ್ರೆ ಅಲ್ಲಿ ಇದ್ದವರೆಲ್ಲ ನೋಡ್ಬಿಟ್ಟು ಓ ಹೆಣ್ಣಿನ ಮೇಲೆ ಕೈ ಮಾಡ್ಬಿಟ್ಟ ಅಂತ ನಂದೇ ತಪ್ಪು ಅಂತ ಹೇಳೋರು. ಆದ್ರೆ ಇವಾಗ ಎಲ್ರು ಭಾಗ್ಯಂದೆ ತಪ್ಪು ಅನ್ಕೊಂಡಿರ್ತಾರೆ. ಎಲ್ರು ಒಂದ್ ಹೊಡೆದು ಸಾರಿನೂ ಕೇಳಿಲ್ಲ ಅಂತ ಮಾತಾಡ್ಕೊತಿರ್ತಾರೆ. ತಾಂಡವ್ ಸೂಪರ್ ಆಗಿದೆ ಕಣೋ ಐಡಿಯಾ. ಇದು ವರ್ಕ್ ಆಗುತ್ತೆ ಅಂತ ಅನ್ಕೊಂಡಿದ್ಯಾ? ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಶ್ರೇಷ್ಠ, ಬ್ರದರ್ ಫೋನ್ ಮಾಡ್ತಿದ್ದಾರೆ. ನಿಮ್ ಬ್ರದರ್ ಯಾಕೆ ಕಾಲ್ ಮಾಡ್ತಿದ್ದಾರೆ? ಬ್ರದರ್ ಮನೆಗೆ ರೀಚ್ ಆದ್ರ? ಹಾ ಬ್ರದರ್. ಬ್ರದರ್, ಐ ಆಮ್ ರಿಯಲಿ ವೆರಿ ಸಾರಿ. ನನಗೆ ಗೊತ್ತು ನಿಮ್ಗೆ ತುಂಬಾ ಬೇಜಾರಾಗಿದೆ ಅಂತ. ಆ ಥರ ಇನ್ಸಲ್ಟ್ ಆಗಬಾರ್ದಾಗಿತ್ತು. ಅವ್ರು ಯಾಕೆ ಹಾಗೆ ಮಾಡಿದ್ರು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ. ಪ್ಲೀಸ್, ನನ್ನ ಕಡೆಯಿಂದ ಐ ಆಮ್ ರಿಯಲಿ ಸಾರಿ. ನೀವ್ ಯಾಕೆ ಸಾರಿ ಕೇಳ್ತಿದ್ದೀರಾ ಬ್ರದರ್? ತಪ್ಪು ಮಾಡಿದ ಲೇಡಿ ತಾನೆ. ಆದ್ರೂ ಆಗಿರೋದು ನಮ್ಮನೇಲೆ ಅಲ್ವಾ ಬ್ರದರ್? ನಮ್ಮ ಮನೆಗೆ ಬಂದವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಬ್ರದರ್? ಅದರಲ್ಲಿ ನಾನು ಫೇಲ್ ಆದೆ. ನಿಮ್ಮ ವೈಫ್ನೂ ಕರ್ಕೊಂಡ್ಬಂದಿದ್ರಿ, ಅವ್ರಿಗೂ ಬೇಜಾರಾಗಿರುತ್ತೆ. ಪ್ಲೀಸ್, ನನ್ನ ಕಡೆಯಿಂದ ಅವ್ರಿಗೂ ಸಾರಿ ಹೇಳ್ಬಿಡಿ. ಅಯ್ಯೋ, ಇಟ್ಸ್ ಓಕೆ ಬ್ರದರ್, ಪ್ಲೀಸ್ ನೀವ್ ತಲೆ ಕೆಡ್ಸ್ಕೋಬೇಡಿ. ಬಟ್ ಬ್ರದರ್, ಒಂದ್ ವಿಷಯ, ಈ ತರ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಆ ಲೇಡಿ ಬಂದಿದ್ರಲ್ಲ, ಅವರು ನಿಮ್ ಸ್ಟ್ಯಾಂಡರ್ಡ್ಗೆ ಮ್ಯಾಚೇ ಆಗಲ್ಲ. ಪ್ಲೀಸ್, ಇನ್ ಮುಂದೆ ಅಂತವ್ರನ್ನೆಲ್ಲ ಮನೆಗೆ ಇನ್ವೈಟ್ ಮಾಡಕ್ ಹೋಗ್ಬೇಡಿ. ಇಂಥವ್ರೆಲ್ಲ ನಿಮ್ ಇಮೇಜ್ ಹಾಳು ಮಾಡಕ್ಕೆ ಅಂತಾನೆ ಬರ್ತಾರೆ. ಪ್ಲೀಸ್ ಪ್ಲೀಸ್ ಬಿ ಕೇರ್ಫುಲ್. ಸರಿ ಬಿಡಿ, ಇವಾಗ ಆಲ್ರೆಡಿ ತುಂಬಾ ಲೇಟ್ ಆಗಿದೆ. ಇದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡ್ಬೇಡಿ, ನೀವ್ ರೆಸ್ಟ್ ಮಾಡಿ. ಓಕೆ ಬ್ರದರ್, ಗುಡ್ ನೈಟ್. ಗುಡ್ ನೈಟ್ ಬ್ರದರ್. ಸೀರಿಯಸ್ಲಿ ಅಷ್ಟು ದೊಡ್ಡ ಪೊಸಿಷನ್ ಅಲ್ಲಿ ಇರೋರು ಸಾರಿ ಹೇಳೋದು ಕಾಲ್ ಮಾಡಿದ್ರಾ? ಎಷ್ಟಾ, ನಮ್ಮಿಬ್ರ ಮಧ್ಯೆ ಯಾವ ಪೋಸ್ಟ್ ಪೊಸಿಷನ್ ಬರಲ್ಲ. ನಮ್ಮಿಬ್ರದ್ದು ಪ್ಯೂರ್ ಬ್ರದರ್ ಬಾಂಡಿಂಗ್. ತಂಡವಾಗ್ನ ನನ್ ಏನೋ ಅನ್ಕೊಂಡಿದ್ದೆ ಕಣೋ, ಬಟ್ ಅವ್ರಾಗೆ ಕಾಲ್ ಮಾಡಿ ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಅಂದ್ರೆ ಅವ್ರು ತುಂಬಾ ಸ್ವೀಟ್ ಪರ್ಸನ್ ಅನ್ಸುತ್ತೆ. ಜಸ್ಟ್ ಸ್ವೀಟ್ ಅಲ್ಲ ಶ್ರೇಷ್ಠ, ಸ್ವೀಟೆಸ್ಟ್, ಬಂಗಾರದಂತ ಮನುಷ್ಯ ಅವರು. ತಾಂಡವ್, ನನ್ಗೆ ಇವಾಗ ಗೊತ್ತಾಯ್ತು ಕಣೋ, ನೀನ್ ಯಾಕೆ ಯಾವಾಗ್ಲೂ 24 ಗಂಟೆನೂ ಅವ್ರ ಬಗ್ಗೆನೇ ಮಾತಾಡ್ತಿರ್ತೀಯ ಅಂತ. ಬ್ರದರ್ ಕಾಲ್ ಮಾಡಿದ್ದು ಒಂಥರ ಸಮಾಧಾನ ಆಯ್ತು ಶ್ರೇಷ್ಠ. ಸರಿ, ನಾಳೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಬಾ ಮಲ್ಕೊಳ್ಳೋಣ. ಥ್ಯಾಂಕ್ಸ್ ವರೀಜ. ಏನ್ ವರೀಜ, ಏನಾದ್ರು ಹೇಳೋದಿತ್ತಾ? ಹೌದು ಸರ್. ಏನಾಯ್ತು? ಏನಾದ್ರು ಸಮಸ್ಯೆನಾ? ಸಮಸ್ಯೆ ಏನಿಲ್ಲ ಸರ್, ನಿಮ್ಮ ಹತ್ರ ರಾತ್ರಿ ನಡೆದಿರೋ ಘಟನೆ ಬಗ್ಗೆ ಹೇಳ್ಬೇಕಿತ್ತು ಸರ್. ಹೌದಾ, ಏನಾಯ್ತು? ನಿನ್ನೆ ನಿಮ್ಮ ಆಫೀಸ್ ಅವ್ರಿಗೂ ಮತ್ತೆ ಅವ್ರ ಹೆಂಡತಿಗೂ ಅವಮಾನ ಆಯ್ತಲ್ಲ ಸರ್. ಭಾಗ್ಯ ಅವರು ಅವಮಾನ ಮಾಡಿದ್ರು ಅಂತ ಎಲ್ಲರೂ ಅನ್ಕೋತಾ ಇದ್ದಾರೆ, ಅದ್ರ ಬಗ್ಗೆ ಹೇಳ್ಬೇಕಿತ್ತು ಸರ್.
ಹೇಳು ವರಿಜ. ಎಲ್ರೂ ಹೇಳೋ ತರ ಭಾಗ್ಯ ಅವ್ರದ್ದು ಏನ್ ತಪ್ಪಿಲ್ಲ ಸರ್. ಅಲ್ಲಿ ಜಗಳ ಶುರು ಮಾಡಿದ್ದೆ ನಿಮ್ಮ ಆಫೀಸರ್ ಇದಾರಲ್ಲ ಸರ್, ಅವ್ರ ಹೆಂಡತಿ ಸರ್. ಈಗ ನೋಡ್ಕೊಂಡ್ ಬರೋದಕ್ಕಾಗಲ್ವಾ? ಒಂದ್ ಕಡೆ ಬಂದ್ಮೇಲೆ ಹೇಗ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಾಗಲ್ವಾ? ಯು ಸ್ಟುಪಿಡ್. ಶ್ರೇಷ್ಠ ಆಂಟಿ, ನೀವ್ ಸುಮ್ನೆ ಏನೇನೋ ಮಾತಾಡ್ತಿದ್ದೀರಾ. ನಿಮ್ಮಂತವ್ರ ಜೊತೆಲಿ ಹೀಗೆ ಮಾತಾಡ್ಬೇಕು. ನನ್ ಡ್ರೆಸ್ ಹಾಳು ಮಾಡ್ತೀಯ ನಿನ್ನ. ಅವ್ರ ಕಾರಣ ಇಲ್ಲದೆ ಈ ತರ ಮಾಡೋಕೆ ಸಾಧ್ಯನೇ ಇಲ್ಲ. ಇಷ್ಟೆಲ್ಲ ಆಯ್ತಾ? ಹೌದು ಸರ್, ಅವ್ರ ಮಕ್ಳಿಗೆಲ್ಲ ಏನೇನೋ ಅಂದ್ರು. ನಾನು ಅಷ್ಟೊತ್ತು ಅಲ್ಲೇ ಇದ್ದೆ ಸರ್. ದೊಡ್ಡವ್ರ ವಿಷಯಕ್ಕೆ ನಾನು ಯಾಕೆ ತಲೆ ಹಾಕೋದು ಅಂತ ಅಲ್ಲಿಂದ ಹೊರಟೆ ಸರ್. ನನ್ನ ಪ್ರಕಾರ ಮಕ್ಕಳಿಗೆ ಹಂಗೆಲ್ಲ ಮಾತಾಡಿದಕ್ಕೆ ಜಗಳ ಆಗಿದೆ ಅನ್ಸುತ್ತೆ ಸರ್. ಇದನ್ನ ನೆನ್ನೆನೇ ಹೇಳ್ಬೇಕು ಅನ್ಕೊಂಡೆ, ಎಲ್ರ ಮಧ್ಯದಲ್ಲೂ ಮಾತಾಡಕ್ ಬೇಡ ಅಂತ ಸುಮ್ನೆ ಅದೇ ಸರ್. ಏನ್ ಮಾರಿದ್ಯಾ, ಇದನ್ನ ನೆನ್ನೆನೆ ಹೇಳಿದ್ರೆ ಎಲ್ಲ ಅಲ್ಲೇನೆ ಸಾಲ್ವ್ ಆಗ್ತಿತ್ತಲ್ಲ. ಸರಿ, ಅಟ್ಲೀಸ್ಟ್ ಇವಾಗ್ಲಾದ್ರೂ ಹೇಳಿದ್ಯಲ್ಲ, ಥ್ಯಾಂಕ್ಸ್ ಹೇಳಿದ್ವಿ. ಸರಿ ಸರ್. ಅನ್ಕೊಂಡೆ ಭಾಗ್ಯ ಸುಮ್ನೆ ಯಾರ ಮೇಲೂ ಕೈ ಮಾಡೋಕ್ ಸಾಧ್ಯ ಇಲ್ಲ ಅಂತ. ಈಗೆಲ್ಲಾನು ಅರ್ಥ ಆಗ್ತಿದೆ. ಮತ್ತೆ ಫೋನ್ ಬಿಟ್ಟು ಬಂದೆ. ಯಾವಾಗ್ಲೂ ಹೀಗೆ ಮಾಡ್ತೀನಿ. ಮತ್ತೆ ಫೋನ್ ಮರ್ತ್ಬಿಟ್ಟು ಬಂದಿದ್ಯಾ ಅಂತ ಇರಿಟೇಟ್ ಆಗ್ತಿದ್ಯಾ? ತಗೋ ಫೋನ್. ಥ್ಯಾಂಕ್ ಯು. ಸರಿ ಹನಿ, ಬರ್ತೀನಿ. ಬೇಬಿ ಒಂದ್ ನಿಮಿಷ. ಏನ್ ಬೇಬಿ ಇದು? ಅರ್ಜೆಂಟ್ ಅಂತ ಸೀದಾ ಹಾಗೆ ಹೋಗ್ಬಿಡದಾ? ನೋಡಿಲಿ. ಏನ್ ಹನಿ, ಇದ್ದಕ್ಕಿದ್ದಂಗೆ ಇಷ್ಟೊಂದೆಲ್ಲ ಲವ್ ಬಂದ್ಬಿಡಿದೆ. ಕಮ್ ಆನ್ ಬೇಬಿ, ನನ್ ಯಾವಾಗ್ಲೂ ನಿಮ್ಮ ಪ್ರೀತಿ ಹಾಗೆ ಇರುತ್ತೆ. ಸುಮ್ನೆ ಏನೇನೋ ಹೇಳಿ ನನ್ ಮೂಡ್ ಹಾಳು ಮಾಡ್ಬೇಡ. ಓಕೆ, ಸಾರಿ. ಸರಿ, ಬಾಯ್. ಅರೆ ಬ್ರದರ್ ಇಲ್ಲಿಗೆ ಯಾಕೆ ಬಂದ್ರು? ಮೋಸ್ಟ್ಲಿ ನೀನ್ ಆಗಿರೋ ವಿಷಯದಿಂದ ಬೇಜಾರಾಗಿದ್ಯಲ್ಲ, ಅದಕ್ಕೆ ನೀನ್ ಆಫೀಸ್ ಕರ್ಕೊಂಡು ಹೋಗೋಕ್ ಬಂದಿರ್ಬೋದು. ಇರು ಬಾ, ಏನು ಅಂತ ನೋಡೋಣ. ಹಲೋ ಬ್ರದರ್. ಗುಡ್. ಅಲ್ಲ ಬ್ರದರ್, ಏನಿದು ಈ ಸೈಡ್ ಬಂದ್ಬಿಟ್ಟಿದ್ದೀರಾ? ತುಂಬಾ ಖುಷಿ ಆಯ್ತು. ಪ್ಲೀಸ್ ಬನ್ನಿ ಮನೆ ಹೋಗೋಣ. ನೋ, ಇಟ್ಸ್ ಓಕೆ. ಬ್ರದರ್, ನಾನೇನಾದ್ರೂ ಕೇಳಿದ್ರೆ ಅಲ್ಲ ಅಲ್ವಾ? ಅಯ್ಯೋ ಖಂಡಿತ ಇಲ್ಲ ಬ್ರದರ್, ನಿಮಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಏನು ಅಂತ ಹೇಳಿ. ಇವಾಗ ನೀವಿಬ್ರು ನನ್ನ ಜೊತೆ ಬರ್ಬೇಕು. ಏನು ನಾವಿಬ್ರ? ಯಾವ ಕಡೆ ಆದಿಯವ್ರೆ? ಹೇಳ್ತೀನಿ, ಬನ್ನಿ ಹೋಗೋಣ. ಅಲ್ಲ ಬ್ರದರ್, ಯಾವ ಕಡೆ ಅಂತ? ಬ್ರದರ್, ನಿಮ್ಗೆ ನನ್ ಮೇಲೆ ನಂಬಿಕೆ ಇದೆ ತಾನೆ? ಅಯ್ಯೋ ಕೇಳ್ತಿರಲ್ಲ ಬ್ರದರ್. ಹಾಗಿದ್ಮೇಲೆ ಬರೋಕೇನು, ಬರ್ಬೋದು ಅಲ್ವಾ? ಓಕೆ ಬ್ರದರ್, ಬಟ್ ಐ ಟೇಕ್ ಮೈ ವೆಹಿಕಲ್. ಯಾಕಂದ್ರೆ ಇವಳನ್ನ ಆಮೇಲೆ ಆಫೀಸಿಗೆ ಡ್ರಾಪ್ ಮಾಡ್ಬೇಕು, ಅದಕ್ಕೆ. ಶ್ಯೂರ್, ನಾನು ಹೊರಗಡೆ ವೇಟ್ ಮಾಡ್ತಾ ಇರ್ತೀನಿ, ಬನ್ನಿ. ಇವತ್ತೆಲ್ಲ ಕನ್ಫ್ಯೂಷನ್ಸ್ಗೂ ಒಂದು ಸೊಲ್ಯೂಷನ್ ಸಿಗುತ್ತೆ. ತಾಂಡವ್, ಆದ್ಯವ್ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಿರ್ಬೋದು? ನನಗೂ ಗೊತ್ತಾಗ್ತಿಲ್ಲ ಶ್ರೇಷ್ಠ, ಯಾವ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ತಾಂಡವ್, ಮೋಸ್ಟ್ಲಿ ನಿನ್ನೆ ನಮಗ್ ಬೇಜಾರಾಗಿದ್ಯಲ್ಲ, ಅದನ್ನ ಸರಿ ಮಾಡೋದಕ್ಕೋಸ್ಕರ ಟ್ರೀಟ್ ಕೊಡ್ಸೋದಕ್ಕೆ ಕರ್ಕೊಂಡು ಹೋಗ್ತಿರ್ಬೋದಾ? ತಾಂಡವ್, ನಿನ್ ಬ್ರದರ್ ಕರ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ಒಳ್ಳೆ ಸ್ಟ್ಯಾಂಡರ್ಡ್ ಆಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಈ ಡ್ರೆಸ್ ಮ್ಯಾಚ್ ಆಗ್ತಿಲ್ಲ. ನಾನು ಹೋಗು ಚೇಂಜ್ ಮಾಡ್ಕೊಂಬರ್ತೀನಿ. 5 minutes ಅಷ್ಟೇ. ಶ್ರೇಷ್ಠ ಇರು, ಅವ್ರು ವೇಟ್ ಮಾಡ್ತೀನಿ ಅಂತ ಹೇಳಿದ್ರು ತಾನೆ, ಅವ್ರನ್ನ ವೇಟ್ ಮಾಡ್ತದ್ ಸರಿನಾ? ನಡಿ ಹೋಗೋಣ, ಬಾ. ಭಾಗ್ಯ, ಗುಂಡಣ್ಣನ ಬಸ್ ಹತ್ತಿಸ್ದ್ಯಾ? ಹ್ಞೂ ಅತ್ತೆ, ಹೊರಟ. ಯೋ ಏನಿದು ಬಾಯಿ ತುಂಬಾ ತುರ್ಕೊಂಡು? ತಡಿ ಒಂದ್ ನಿಮಿಷ.
ನೀರ್ ಕುಡಿ. ಹೋಗ್ಬೇಕು ನಾನು. ಲೇಟ್ ಆಗಿದೆ ಇನ್ನೇನಾಗುತ್ತೆ? ಬೆಳಗ್ಗೆ ಬೇಗ ಹೇಳು ಅಂದ್ರೆ ಹೇಳ್ತೀಯಾ? ದಿನಾ ನಿನ್ನ ಎಪ್ಸಕ್ಕೆ ನಿಮ್ಮಮ್ಮ ದೊಡ್ಡ ಯಜ್ಞನೇ ಮಾಡ್ಬೇಕು. ಬೆಳಿಗ್ಗೆ ಬೇಗ ಎದ್ರೆ ಎಲ್ಲ ಸರಿ ಹೋಗುತ್ತೆ. ಅಜ್ಜಿ ನಾನೇನ್ ಲೇಟ್ ಆಗಿ ರೆಡಿ ಆಗ್ತಿಲ್ಲ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾವ ಟೈಮಿಗೆ ರೆಡಿ ಆಗ್ತಿದ್ನೋ ಅದೇ ಟೈಮಿಗೆ ರೆಡಿ ಆಗ್ತಿದ್ದೀನಿ. ಆದ್ರೂ ಲೇಟ್ ಆಗ್ತಿದೆ. ಅದೇಗ್ ಲೇಟ್ ಆಗುತ್ತೆ ಬಂಗಾರಿ? ಅದೇ ಟೈಮ್ಗೆ ಎದ್ದು ರೆಡಿ ಆಗ್ತಿದ್ಯಾ ಅಂದ್ಮೇಲೆ ಲೇಟ್ ಹೇಗಾಗುತ್ತೆ? ಅಮ್ಮ ಅವಾಗೆಲ್ಲ ಪಪ್ಪ ಸ್ಕೂಲಿಗೆ ಡ್ರಾಪ್ ಮಾಡ್ತಿದ್ರು, ಆನ್ ಟೈಮಿಗೆ ರೀಚ್ ಆಗ್ತಿದೆ. ಆದ್ರೆ ಇವಾಗ ನಾನೇ ಆಟೋ ಇಲ್ಲಾಂದ್ರೆ ಬಸ್ ಇಟ್ಕೊಂಡು ಹೋಗ್ಬೇಕು, ಅದಕ್ಕೆ ಲೇಟ್ ಆಗ್ತಿದೆ. ಅದಕ್ಕೆ ಹೇಳಿದ್ದು ಬೇಗ ಹೊರಟ್ರೆ ಕಾಲೇಜಿಗೂ ಬೇಗ ತಲುಪಬಹುದು ಅಂತ. ಅಜ್ಜಿ ನನ್ನ ಹತ್ರ ಒಂದು ಐಡಿಯಾ ಇದೆ, ಅದನ್ನ ಫಾಲೋ ಮಾಡಿದ್ರೆ ಕಾಲೇಜಿಗೆ ಬೇಗ ಹೋಗ್ಬೋದು. ಏನ್ ಐಡಿಯಾ ಅದು? ಏನಿಲ್ಲ ಅಮ್ಮ, ಪಪ್ಪ ನನ್ನ ಡೈಲಿ ಕಾರಲ್ಲಿ ಡ್ರಾಪ್ ಮಾಡ್ತಿರಲ್ಲ, ಹಾಗೆ ನೀನು ಡ್ರಾಪ್ ಮಾಡು. ಬಹಳ ಒಳ್ಳೆ ಐಡಿಯಾ ಕೊಟ್ಟೆ, ಒಪ್ಪದೇನಿಲ್ಲ. ಇಷ್ಟೇನಾ? ಇನ್ನೊಂದಿಷ್ಟು ಐಡಿಯಾಗಳಿದೆಯಾ ಮೇಡಮ್? ಬೇಕಾದ್ರೆ ಹೇಳಿ. ಹೂವಿನ ಪಲ್ಲಕ್ಕಿನೇ ರೆಡಿ ಮಾಡೋಣ, ಅದನ್ನ ಹೊತ್ಕೊಂಡು ಹೋಗೋಕೆ ಬೇಕಾದ್ರೆ ಜನನೂ ಇಡೋಣ. ಹೇಳದ್ ನೋಡು, ಭಾಗ್ಯಂಗ್ ಬೇರೆ ಏನು ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ಅಜ್ಜಿ ಪಪ್ಪಂಗೂ ಕೆಲ್ಸ ಆಯ್ತಲ್ವಾ, ಆದ್ರೂ ಡ್ರಾಪ್ ಮಾಡ್ತಿದ್ರು. ಎಲ್ಲ ಇವಳ ಸರಿ ಆಯ್ತು. ಇವಾಗ ನಿಮ್ಮ ಅಪ್ಪಂಗೊಂದು ಫೋನ್ ಮಾಡ್ತೀನಿ. ಠಕ್ಕಂತ ಅವನು ಸೂಟು ಬೂಟು ಹಾಕೊಂಡು ಬಂದು ನಿನ್ನನ್ನ ಕರ್ಕೊಂಡು ಹೋಗಿ ಕಾಲೇಜಿಗೆ ಡ್ರಾಪ್ ಮಾಡ್ತಾನೆ, ಸರಿನಾ? ತಿಂದು ಬೇಗ ಬೇಗ ಹೊರಡು. ಮಾತಾಡ್ತಾಳೆ ಇಷ್ಟಿಷ್ಟುದ್ದ. ಬಾಯ್ ಬಾಯ್ ಬಾಯ್. ಕೈ ಬರ್ಸ್ಕೊಂಡು ಹೋಗುತ್ತೋ ಹುಷಾರು.